ನಮಸ್ಕಾರ, ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಪಾಕಿಸ್ತಾನದ ಉಗ್ರಗಾಮಿಗಳು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತದ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಈ ಗುಂಡಿನ ದಾಳಿಯಿಂದ 26 ಮಂದಿ ಭಾರತೀಯ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಇದರಿಂದಾಗಿ ಈಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಆಗಿದ್ದ ಇಂಡಸ್ ಜಲ ಹಂಚಿಕೆ ವಿವಾದಕ್ಕೆ ತಾತ್ಕಾಲಿಕವಾಗಿ ಅಮಾನತು ನೀಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆದರೆ ಈಗ ಈ ಜಲ ಹಂಚಿಕೆ ಒಪ್ಪಂದವನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿಡೋದ್ರಿಂದ ಪಾಕಿಸ್ತಾನದ ಮೇಲೆ ಏನು ಪರಿಣಾಮ ಬೀರುತ್ತೆ? ಪಾಕಿಸ್ತಾನದ ಆರ್ಥಿಕತೆಗೆ ಹೊಡೆತ ಬೀಳುತ್ತಾ? ಪಾಕಿಸ್ತಾನಕ್ಕೆ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ? ಪಾಕಿಸ್ತಾನದ ಜನರ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮ ಏನು? ಇದು ನಿಜಕ್ಕೂ ಕೂಡ ಒಂದು ಶಾಶ್ವತವಾಗಿ ಒಪ್ಪಂದವನ್ನು ಅಮಾನತಿನಲ್ಲಿಡ್ತಕ್ಕಂಥ ಕ್ರಮವಾ, ಇಲ್ವೇ ಇದು ಕೇವಲ ಪಾಕಿಸ್ತಾನದ ಮೇಲೆ ಒತ್ತಡ ಹೇರುವ ತಂತ್ರವಾ, ಹೇಗೆ ಅನ್ನೋದ್ರ ಬಗ್ಗೆ ನಾವೀಗ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚ್ಕೊಳ್ತೇವೆ. ನೋಡಿ, ಇಂಡಸ್ ಅಥವಾ ಸಿಂಧೂ ನದಿಯ ನೀರು ಹಂಚಿಕೆ ಒಪ್ಪಂದವನ್ನು 1960ರ ಸೆಪ್ಟೆಂಬರ್ 19ರಂದು ಎರಡೂ ದೇಶಗಳ ಮಧ್ಯೆ ಆಗಿದೆ. ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ 9 ವರ್ಷಗಳ ಕಾಲ ಎರಡೂ ದೇಶಗಳ ನಡುವೆ ಮಾತುಕತೆ ಮತ್ತು ಸಂಧಾನ ನಡೆದಿದೆ. ಕೊನೆಗೆ 1960ರಲ್ಲಿ ಎರಡೂ ದೇಶಗಳ ಮಧ್ಯೆ ಇಂಡಸ್ ನದಿ ನೀರು ಹಂಚಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಭಾರತದ ಪ್ರಧಾನಿ ನೆಹರು ಹಾಗೂ ಪಾಕ್ ಅಧ್ಯಕ್ಷ ಅಯೂಬ್ ಖಾನ್ ಅವರು ಈ ನದಿ ನೀರು ಹಂಚಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಪ್ರಕಾರ ಪಶ್ಚಿಮಾಭಿಮುಖವಾಗಿ ಹರಿಯುವ ಸಿಂಧು, ಚೀನಬ್, ಜೀಲಂ ನದಿ ನೀರು ಪಾಕ್ಗೆ ಹೋಗುತ್ತೆ. ಸಿಂಧು, ಚೀನಬ್, ಜೀಲಂ ನದಿಗಳ ನೀರಿನ ಮೇಲೆ ಪಾಕಿಸ್ತಾನಕ್ಕೆ ಹಕ್ಕು ಮತ್ತು ನಿಯಂತ್ರಣವನ್ನು ನೀಡಲಾಗಿದೆ. ಅದೇ ರೀತಿಯಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ರಾವಿ, ಬಿಯಾಸ್, ಸಟ್ಲೆಜ್ ನದಿಗಳ ನೀರಿನ ಮೇಲೆ ಭಾರತಕ್ಕೆ ಹಕ್ಕು ಮತ್ತು ನಿಯಂತ್ರಣವನ್ನು ನೀಡಲಾಗಿದೆ. ಹೀಗಾಗಿ ಈ ಒಂದು ಸಿಂಧೂ ನದಿ ಮತ್ತು ಅದರ ಉಪನದಿಗಳ ನೀರಿನ ಮೇಲೆ ಎರಡೂ ದೇಶಗಳು ಹಕ್ಕು ಮತ್ತು ನಿಯಂತ್ರಣವನ್ನು ಸಾಧಿಸಿವೆ. ಒಪ್ಪಂದದ ಪ್ರಕಾರ ಸಿಂಧು, ಚೀನಬ್, ಜೀಲಂ ನದಿಗಳ ನೀರಿನ ಮೇಲಿನ ನಿಯಂತ್ರಣ ಮತ್ತು ಹಕ್ಕನ್ನು ಪಾಕಿಸ್ತಾನಕ್ಕೆ ನೀಡಲಾಗಿತ್ತು. ಆದ್ರೀಗ ಉಗ್ರರ ದಾಳಿಯ ಹಿನ್ನೆಲೆಯಲ್ಲಿ ಈ ಮೂರು ನದಿಗಳ ಮೇಲಿನ ನಿಯಂತ್ರಣ ಮತ್ತು ಹಕ್ಕನ್ನು ಪಾಕಿಸ್ತಾನಕ್ಕೆ ನೀಡಿದ್ದನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿಡಲಿಕ್ಕೆ ಭಾರತ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇದರ ಹೊಡೆತ ಈಗ ನೇರವಾಗಿ ಪಾಕಿಸ್ತಾನಕ್ಕೆ ತಟ್ಟಲಿದೆ. ಹೇಗೆಂತಂದರೆ, ಪಾಕಿಸ್ತಾನದ 80% ಭೂಪ್ರದೇಶದ ಕೃಷಿಗೆ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ನೀರಿನ ಮೇಲೇ ಅವಲಂಬಿತವಾಗಿದೆ. ಪಾಕಿಸ್ತಾನ 90% ಆಹಾರ ಪದಾರ್ಥಗಳನ್ನು ಬೆಳೆಯುವುದು ಈ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ನೀರಿನಿಂದಲೇ ಎಂಬುದು ವಿಶೇಷ. ಪಾಕಿಸ್ತಾನದಲ್ಲಿ 16 ಮಿಲಿಯನ್ ಹೆಕ್ಟೇರ್ ಭೂಪ್ರದೇಶ ಸಿಂಧೂ ನದಿಯ ನೀರನ್ನು ಕೃಷಿಗೆ ಅವಲಂಬಿಸಿದೆ. ಸಿಂಧೂ ನದಿಯ ನೀರಿನಿಂದಲೇ 93% ನೀರನ್ನು ಕೃಷಿಗೆ ಬಳಕೆಯನ್ನು ಮಾಡಲಾಗುತ್ತೆ. 7% ನೀರನ್ನು ಕುಡಿಯುವ ನೀರಿನ ಉದ್ದೇಶಕ್ಕೆ ಪಾಕಿಸ್ತಾನ ಬಳಕೆಯನ್ನು ಮಾಡ್ತಾ ಇದೆ. ಪಾಕಿಸ್ತಾನದ 61% ಜನಸಂಖ್ಯೆಯು ಈ ಸಿಂಧೂ ನದಿಯ ಜಲಾನಯನ ಪ್ರದೇಶದಲ್ಲೇ ವಾಸ ಇದೆ. ಪಾಕಿಸ್ತಾನದ ನಗರಗಳಾದ ಲಾಹೋರ್, ಕರಾಚಿ, ಮುಲ್ತಾನ್ ನಗರಗಳಿಗೆ ಸಿಂಧೂ ನದಿ ಮತ್ತು ಅದರ ಉಪನದಿಗಳಿಂದಲೇ ಕುಡಿಯುವ ನೀರನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳಾದ ತರ್ಬೇಲಾ, ಮಂಗಳ ಕೂಡ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ನೀರಿನ ಮೇಲೇ ಅವಲಂಬಿತವಾಗಿವೆ. ಪಾಕಿಸ್ತಾನದ GDPಗೂ ಕೂಡ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ನೀರಿನಿಂದಲೇ 25% ಕೊಡುಗೆ ಕೂಡ ಸಿಗ್ತಾ ಇದೆ. ಈಗಾಗಲೇ ಪಾಕಿಸ್ತಾನ ಕೂಡ ನೀರಿನ ಕೊರತೆಯನ್ನು ಎದುರಿಸ್ತಾ ಇದೆ. ಹೀಗಾಗಿ ಭಾರತದ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ಮತ್ತಷ್ಟು ಹೊಡೆತ ಬೀಳುತ್ತೆ. ಈಗ ಸಿಂಧೂ ನದಿ ನೀರು ಹಂಚಿಕೆಯ ಅಮಾನತಿನಿಂದ ಪಾಕಿಸ್ತಾನದಲ್ಲಿ ನೀರಿನ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗುತ್ತೆ. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತಿನಿಂದ ಪಾಕಿಸ್ತಾನದಲ್ಲಿ ಆಹಾರ ಉತ್ಪಾದನೆಗೂ ಕೂಡ ಭಾರಿ ಹೊಡೆತ ಬೀಳಲಿದೆ. ಪಾಕ್ನ ಆಹಾರ ಭದ್ರತೆಗೆ ಹೊಡೆತ ಬೀಳುತ್ತೆ. ಜೊತೆಗೆ ಪಾಕಿಸ್ತಾನದಲ್ಲಿ ಆಹಾರದ ಕೊರತೆ ಎದುರಾಗೋದು ಕೂಡ ನಿಶ್ಚಿತವಾಗಿದೆ. ಸಿಂಧೂ ನದಿ ಹಾಗೂ ಅದರ ಉಪನದಿಗಳ ನೀರು ಪಾಕಿಸ್ತಾನಕ್ಕೆ ಹರಿಯುವುದನ್ನು ತಡೆದರೆ ಪಾಕಿಸ್ತಾನ ಬರಡು ಭೂಮಿ ಆಗಲಿದೆ. ಪಾಕಿಸ್ತಾನದಲ್ಲಿ ಪರಿಸರ, ಜೀವವೈದ್ಯಕ್ಕೂ ಹೊಡೆತ ಬೀಳಲಿದೆ. ಸಿಂಧೂ ನದಿಯ 5 ಉಪನದಿಗಳ ನೀರನ್ನು ಸಂಪೂರ್ಣವಾಗಿ ಭಾರತವೇ ಬಳಸಿಕೊಳ್ಳಲು ಅವಕಾಶ ಕೂಡ ಸಿಗುತ್ತೆ. ಸಿಂಧೂ ನದಿಯ ನೀರನ್ನು ಭಾರತ ಜಮ್ಮು ಕಾಶ್ಮೀರ, ಪಂಜಾಬ್ ರಾಜ್ಯಗಳಲ್ಲಿ ಕೃಷಿಗೆ ಬಳಕೆಯನ್ನು ಮಾಡ್ಬೋದು. ಜೊತೆಗೆ ವಿದ್ಯುತ್ ಉತ್ಪಾದನೆಗೂ ಕೂಡ ಈ ನದಿಗಳ ನೀರನ್ನು ಬಳಕೆ ಮಾಡ್ಕೊಳ್ಬೋದು. ಇದರಿಂದ ಭಾರತದ ಅನೇಕ ಬರಡು ಭೂಮಿಗೂ ಕೂಡ ಕೃಷಿಗೆ ನೀರಾವರಿ ಸೌಲಭ್ಯ ಸಿಗುತ್ತೆ. ಭಾರತದಲ್ಲಿ ಜಲವಿದ್ಯುತ್ ಉತ್ಪಾದನೆ ಕೂಡ ಹೆಚ್ಚಳಾಗುತ್ತೆ. ಇನ್ನು ಭಾರತವು ಏಕಾಏಕಿಯಾಗಿ ಇಂಡಸ್ ನದಿ ನೀರು ಹಂಚಿಕೆ ಒಪ್ಪಂದದ ಅಮಾನತಿಗೆ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಕಳೆದ 2 ವರ್ಷಗಳಿಂದಲೂ ಕೂಡ ಭಾರತವು ಈ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇತ್ತು. ಈಗ ಅದನ್ನು ಕಾರ್ಯರೂಪಕ್ಕೆ ತಂದಿದೆ ಅಷ್ಟೇ. ಭಾರತವು ಕಳೆದ 2 ವರ್ಷದಿಂದ ಇಂಡಸ್ ನದಿ ನೀರು ಹಂಚಿಕೆ ಒಪ್ಪಂದದ ಮಾರ್ಪಾಡಿಗೆ ಪಾಕಿಸ್ತಾನಕ್ಕೆ ನೋಟಿಸನ್ನು ನೀಡಿತ್ತು. 2023ರ ಜನವರಿಯಲ್ಲಿ ಪಾಕಿಸ್ತಾನಕ್ಕೆ ಭಾರತ ನೋಟಿಸನ್ನು ನೀಡಿತ್ತು. ಬಳಿಕ 2023ರ ಸೆಪ್ಟೆಂಬರ್ನಲ್ಲಿ ಮತ್ತೊಂದು ನೋಟಿಸನ್ನು ಭಾರತ ಪಾಕಿಸ್ತಾನಕ್ಕೆ ನೀಡಿತ್ತು. ಜಲ ಒಪ್ಪಂದದ ಪರಿಶೀಲನೆ, ಮಾರ್ಪಾಡಿಗೆ ಭಾರತ ನೋಟಿಸನ್ನು ನೀಡಿತ್ತು. ಮೂಲಭೂತ ಮತ್ತು ಸಂದರ್ಭಗಳಲ್ಲಿ ಆದ ಬದಲಾವಣೆಯಿಂದ ಒಪ್ಪಂದದ ಮಾರ್ಪಾಡಿಗೆ ಭಾರತ ನೋಟಿಸನ್ನು ನೀಡಿತ್ತು. ಜೊತೆಗೆ ನದಿ ನೀರು ಹಂಚಿಕೆ ಒಪ್ಪಂದದ ಬಗ್ಗೆ ಮರುಸಂಧಾನಕ್ಕೆ ನೋಟಿಸನ್ನು ಭಾರತ ಕೊಟ್ಟಿತ್ತು. ಜನಸಂಖ್ಯೆಯಲ್ಲಿ ಈಗ ಬದಲಾವಣೆ ಆಗಿದೆ. ಪರಿಸರ, ಭಯೋತ್ಪಾದನೆ ಹಾಗೂ ಕ್ಲೀನ್ ಎನರ್ಜಿ ವಿಷಯಗಳಿಗಾಗಿ ಒಪ್ಪಂದದ ಮರುಸಂಧಾನಕ್ಕೆ ನೋಟಿಸನ್ನು ಭಾರತ ಕೊಟ್ಟಿತ್ತು. ಜಮ್ಮು ಕಾಶ್ಮೀರದಲ್ಲಿ ಭಾರತವು 2 ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಗಳನ್ನು ಜಾರಿಗೆ ತರಲು ಪಾಕಿಸ್ತಾನ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಹೀಗಾಗಿ ಇಡೀ ಒಪ್ಪಂದವನ್ನು ಮರುಸಂಧಾನದ ಮೂಲಕ ಮಾರ್ಪಾಡು ಮಾಡಬೇಕು ಅನ್ನೋದು ಭಾರತದ ಉದ್ದೇಶ ಆಗಿತ್ತು. ಈ ಕಾರಣಕ್ಕಾಗಿಯೇ ಪಾಕಿಸ್ತಾನಕ್ಕೆ ನೋಟಿಸನ್ನು ನೀಡಲಾಗಿತ್ತು.
ಈಗ ಅಂತಿಮವಾಗಿ ನದಿ ನೀರು ಹಂಚಿಕೆ ಒಪ್ಪಂದವನ್ನು ತಾತ್ಕಾಲಿಕವಾಗಿ ಅಮಾನತು ಮಾಡಲಿಕ್ಕೆ ಭಾರತ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆದರೆ ನೀರು ಹಂಚಿಕೆ ಒಪ್ಪಂದವನ್ನು ಭಾರತ ಏಕಪಕ್ಷೀಯವಾಗಿ ಅಮಾನತು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಪಾಕಿಸ್ತಾನ ಹೇಳಿದೆ. ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ನೀರು ಹಂಚಿಕೆಯ ಒಪ್ಪಂದ ಆಗಿದೆ. ಭಾರತದ ತೀರ್ಮಾನವನ್ನು ನಾವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರಶ್ನಿಸ್ತೇವೆ ಅಂತೇಳಿ ಪಾಕಿಸ್ತಾನ ಹೇಳ್ತಾ ಇದೆ. ಆದರೆ ಭಾರತವು ಸಿಂಧು ನದಿಯ ಉಪನದಿಗಳ ನೀರನ್ನು ಪಾಕ್ಗೆ ಹರಿಸದೆ ತಾನೇ ಬಳಸಿಕೊಳ್ಳಲು ಈಗ ಪ್ಲಾನನ್ನು ಮಾಡಬೇಕಾಗಿದೆ. ಇದಕ್ಕಾಗಿ ಜಮ್ಮು ಕಾಶ್ಮೀರದ ಬರಡು ಭೂಮಿಗಳಿಗೆ ನೀರನ್ನು ಹರಿಸಲಿಕ್ಕೆ ಪ್ಲಾನನ್ನು ಮಾಡಬೇಕು. ಜೊತೆಗೆ ಜೀಲಂ ನದಿಗಳ ನೀರು ಪಾಕ್ಗೆ ಹರಿಯದಂತೆ ತಡಿಬೇಕಾದ್ರೆ ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕಟ್ಟಬೇಕು. ಕನಿಷ್ಠ 150 TMC ನೀರು ಸಂಗ್ರಹ ಸಾಮರ್ಥ್ಯದ ದೊಡ್ಡ ಡ್ಯಾಮ್ಗಳನ್ನು ನಿರ್ಮಿಸಿ ಚೀನಬ್ ಜೀಲಂ ನದಿ ನೀರುಗಳನ್ನು ಸಂಗ್ರಹಿಸಬೇಕು. ಜೊತೆಗೆ ಪಕ್ಕದ ಪಂಜಾಬ್, ಹರಿಯಾಣ ರಾಜ್ಯಗಳಿಗೆ ಜೀಲಂ ಸಿಂಧೂ ನದಿ ನೀರನ್ನು ಡೈವರ್ಟ್ ಮಾಡಬೇಕಾಗುತ್ತೆ. ಇದಕ್ಕೆ ಭಾರತಕ್ಕೆ ಕೆಲ ವರ್ಷಗಳ ಸಮಯಾವಕಾಶ ಕೂಡ ಬೇಕಾಗುತ್ತೆ. ಇಂಡಸ್, ಚೀನಬ್, ಜೀಲಂ ನದಿಗಳು ಹುಟ್ಟೋದು ಭಾರತದಲ್ಲಿ, ಹರಿಯೋದು ಕೆಳಭಾಗದ ಪಾಕಿಸ್ತಾನದಲ್ಲಿ. ಮೇಲ್ಭಾಗದ ದೇಶವಾದ ಭಾರತವೇ ಈ 3 ನದಿಗಳ ನೀರನ್ನು ಪಾಕ್ಗೆ ಹರಿದಂತೆ ಈಗ ತಡೆಯಲಿದೆ. ಇದರಿಂದ ಪಾಕಿಸ್ತಾನದ ಪಂಜಾಬ್, ಸಿಂಧ್ ಪ್ರಾಂತ್ಯಗಳಿಗೆ ನೀರಿಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಪಾಕಿಸ್ತಾನದಲ್ಲಿ ಪಂಜಾಬ್ ಪ್ರಾಂತ್ಯವೇ ದೇಶಕ್ಕೆ ಬೇಕಾದ 85% ಆಹಾರವನ್ನು ಉತ್ಪಾದನೆ ಮಾಡ್ತಾ ಇದೆ. ಪಾಕಿಸ್ತಾನವು ಕೂಡ ಭಾರತದಂತೆ ಕೃಷಿ ಅವಲಂಬಿತ ದೇಶವಾಗಿರೋದ್ರಿಂದ ಕೃಷಿ ಕ್ಷೇತ್ರವೇ GDPಗೆ 25% ಕೊಡುಗೆ ನೀಡ್ತಿದೆ. ಗ್ರಾಮೀಣ ಪ್ರದೇಶದ 70% ಜನರಿಗೆ ಕೃಷಿಯೇ ಆದಾಯದ ಮೂಲ. ಆದರೆ ಭಾರತದ ತೀರ್ಮಾನವನ್ನು ಪೂರ್ಣ ಪ್ರಮಾಣದಲ್ಲಿ ತಕ್ಷಣವೇ ಜಾರಿಗೆ ತರಲು ಸಾಧ್ಯವಿಲ್ಲ. ಏಕೆಂದರೆ ಭಾರತವು ಪಾಕ್ಗೆ ಹರಿಯುವ ಸಿಂಧು, ಚೀನಬ್, ಜೀಲಂ ನದಿ ನೀರು ಸಂಗ್ರಹಿಸಲು ಕಾಶ್ಮೀರದಲ್ಲಿ ಸದ್ಯ ಯಾವುದೇ ದೊಡ್ಡ ಡ್ಯಾಮ್ಗಳನ್ನು ಕಟ್ಟಿಲ್ಲ. 3 ನದಿಗಳ ನೀರನ್ನು ಬೇರೆಡೆಗೆ ಡೈವರ್ಟ್ ಮಾಡಲು ಬೇಕಾದ ನಾಲೆ ಸೇರಿದಂತೆ ಮೂಲಸೌಕರ್ಯ ಕೂಡ ಭಾರತದ ಬಳಿ ಇಲ್ಲ. ಹೀಗಾಗಿ ಈಗ ತಕ್ಷಣವೇ 5 ರಿಂದ 10% ನೀರನ್ನು ಹರಿಯದಂತೆ ತಡೆಯಬಹುದು. 1960ರ ಒಪ್ಪಂದದಿಂದ ಭಾರತವು ಹೊಸದಾಗಿ ಇಂಡಸ್, ಚೀನಬ್, ಜೀಲಂ ನದಿ ಪಾತ್ರದಲ್ಲಿ ಹೊಸ ಡ್ಯಾಮ್ ಕಟ್ಟದಂತೆ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಆದ್ರೀಗ 1960ರ ಒಪ್ಪಂದವನ್ನೇ ಅಮಾನತ್ನಲ್ಲಿ ಇಟ್ಟಿರೋದ್ರಿಂದ ಹೊಸದಾಗಿ ಡ್ಯಾಮ್ ಕಟ್ಟಲು ಭಾರತ ಮುಂದಾಗಬಹುದು. ಹೊಸ ಡ್ಯಾಮ್ ಕಟ್ಟಲು ಕನಿಷ್ಠ 5-6 ವರ್ಷ ಬೇಕಾಗುತ್ತೆ. ಹಣಕಾಸಿನ ಸಂಪನ್ಮೂಲ ಕೂಡ ಭಾರತಕ್ಕೆ ಬೇಕು. ಹೀಗಾಗಿ ಈಗ ಭಾರತವು ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದದ ಸಸ್ಪೆಂಡ್ನಲ್ಲಿಟ್ಟರೂ ಕೂಡ ಇದು ಪಾಕಿಸ್ತಾನದ ಮೇಲೆ ಒತ್ತಡ ಹೇರುವ ತಂತ್ರ ಮಾತ್ರ ಆಗಲಿದೆ. ಪಾಕಿಸ್ತಾನವು ಭಯೋತ್ಪಾದನೆಯನ್ನು ನಿಲ್ಲಿಸಬೇಕು, ಭಯೋತ್ಪಾದನೆಗೆ ಬೆಂಬಲ ನೀಡುವುದನ್ನು ನಿಲ್ಲಿಸಬೇಕು ಅಂತ ಈ ಮೂಲಕ ಒತ್ತಡ ಹೇರುವ ತಂತ್ರವನ್ನು ಈಗ ಭಾರತ ಈ ಒಪ್ಪಂದವನ್ನು ಅಮಾನತ್ನಲ್ಲಿ ಇಡೋ ಮೂಲಕ ಅನುಸರಿಸ್ತಾ ಇದೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.